ಆತ್ಮೀಯ ಪರೀಕ್ಷಾರ್ಥಿಗಳೇ, ವೆಲ್ಕಮ್ ಟು ಲರ್ನ್ ಈಜಿ ಯೂಟ್ಯೂಬ್ ಚಾನಲ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇತ್ತೀಚೆಗಷ್ಟೇ ತಾವು ಶಿಕ್ಷಣ ಸಚಿವರ ಪೇಪರ್ ಸ್ಟೇಟ್ಮೆಂಟ್ಗಳನ್ನು ಗಮನಿಸಿರಿ ಅಂತ ಅಂದ್ಕೊಳ್ತೀನಿ. 16,000 ಶಿಕ್ಷಕರ ನೇಮಕಕ್ಕೆ ಶಿಕ್ಷಣ ಇಲಾಖೆ ಈಗಾಗಲೇ ಹಣಕಾಸು ಇಲಾಖೆಯಿಂದ ಒಪ್ಪಿಗೆ ಪಡೆದಿರುವುದಾಗಿ ನಮ್ಮ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಹಾಗೂ ಅನುದಾನಿತ ಶಾಲೆಗಳಲ್ಲಿ ಸುಮಾರು 6,000 ಶಿಕ್ಷಕರು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 5,000 ಶಿಕ್ಷಕರು, ಇನ್ನುಳಿದ ಭಾಗಕ್ಕೆ ಸುಮಾರು 5,000 ಶಿಕ್ಷಕರನ್ನು ಭರ್ತಿ ಮಾಡಲು ಈಗಾಗಲೇ ನೇಮಕಾತಿ ಪ್ರಕ್ರಿಯೆ ನಡೆಯಲಿದೆ ಅಂಥೇಳಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣ ಸಚಿವರು ತಿಳಿಸಿದ್ದಾರೆ. ಆ ಒಂದು ದಿಶೆಯಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಈ ಹಿಂದೆ ನಡೆದ ಪರೀಕ್ಷೆ ಅಂದರೆ ಅದು GPSTR 2019ರ ಒಂದು ಪರೀಕ್ಷೆ. ಆ ಪರೀಕ್ಷೆ ನಂತರ ಮತ್ತೆ ಪರೀಕ್ಷೆಗಳು ನಡೆದಿಲ್ಲ. ಹೀಗಾಗಿ ನಮಗೆ ರೆಫರೆನ್ಸ್ಗೆ ಅಂಥೇಳಿ ಇರೋದು 2019ರ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆ. ಈಗಾಗಲೇ ನಾವು ಸಾಮಾನ್ಯ ವಿಷಯಕ್ಕೆ ಸಂಬಂಧಪಟ್ಟಂಥ ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂಥ ಪೇಪರನ್ನು ನಮ್ಮ ಲರ್ನ್ ಈಜಿ ಯೂಟ್ಯೂಬ್ ಚಾನಲ್ನಿಂದ ಡಿಸ್ಕಷನ್ ಮಾಡಿದ್ದೀವಿ. ಈ ಒಂದು ವಿಡಿಯೋದಲ್ಲಿ 2019ರಲ್ಲಿ ನಡೆದಂಥ ಇಂಗ್ಲೀಷ್ ಭಾಷಾ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ, ಆಂಗ್ಲ ಭಾಷಾ ಶಿಕ್ಷಕರಿಗೆ ಸಂಬಂಧಪಟ್ಟಂಥ ಪರೀಕ್ಷೆಗಳು ಏನು ನಡೀತು, ಆ ಪರೀಕ್ಷೆಯೊಳಗೆ 50 ಪ್ರಶ್ನೆಗಳು MCQಗೆ ಸಂಬಂಧಪಟ್ಟಂಗಿದ್ದು, ಅದರ ಮೊದಲನೇ ಭಾಗವಾಗಿ ನಾವು ಈ ವಿಡಿಯೋದಲ್ಲಿ 25 ಪ್ರಶ್ನೆಗಳನ್ನು ಈ ಪಾರ್ಟ್ 1ನಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನಾವು ಪಾರ್ಟ್ 2ದಲ್ಲಿ ಮತ್ತೆ ಮುಂದಿನ 25 ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡೋರಿದ್ದೀವಿ. ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರು ಮೊದಲ ಬಾರಿಗೆ ನೋಡ್ತಾ ಇದ್ದೀರಿ, ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳ್ರಿ ಅಂತ ತಿಳಿಸುತ್ತಾ, ಮೊದಲನೇ ಪ್ರಶ್ನೆ, ನ್ಯಾಚುರಲ್ ಡಿಸಾಸ್ಟರ್ಸ್. ಇಲ್ಲಿ ಜಂಬ್ಲಿಂಗ್ ಸೆಂಟೆನ್ಸ್ಗಳಿದಾವೆ, 6 ಸೆಂಟೆನ್ಸ್ಗಳಿದಾವೆ. ನ್ಯಾಚುರಲ್ ಡಿಸಾಸ್ಟರ್ಸ್ ಅನ್ನೋದು A, ಹ್ಯಾಡ್ ಟು ಪೇ ಅನ್ನೋದು B, ಆಫ್ ಟ್ಯಾಕ್ಸಿಸ್ ಅನ್ನೋದು C, ಈವನ್ ಇನ್ ಟೈಮ್ಸ್ ಆಫ್ ಅನ್ನೋದು D, ದ ಫಾರ್ಮರ್ಸ್ ಅನ್ನೋದು E, ದೇರ್ ಶೇರ್ ಅನ್ನೋದು F. ಈ ಸೆಂಟೆನ್ಸ್ಗಳು ಜಂಬ್ಲಿಂಗ್ ಆಗಿದಾವೆ. ಈ ಜಂಬ್ಲಿಂಗ್ ಆದಂಥ ಸೆಂಟೆನ್ಸ್ಗಳನ್ನು ಕರೆಕ್ಟ್ ಫಾರ್ಮೇಷನ್, ಕರೆಕ್ಟ್ ಆರ್ಡರ್ನಲ್ಲಿ ಹೊಂದಿಸ್ಬೇಕು. ಅವುಗಳನ್ನು ಹೊಂದಿಸಲಿಕ್ಕೆ ನಿಮಗೆ ಇಲ್ಲಿ 4 ಆಪ್ಷನ್ಗಳನ್ನು ಕೊಟ್ಟಾರ. ಮೊದಲನೇದಾಗಿ ABEFCD ಹೊಂದಿಸಿದ್ರೆ ಕರೆಕ್ಟು, ABEDFC ಕರೆಕ್ಟು, DAEBFC ಕರೆಕ್ಟು, DAFECB ಕರೆಕ್ಟು ಅಂತ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಅಲ್ಲಿ ರೆಡ್ ಇಂಕಲ್ಲೇ ನಾನು ಆನ್ಸರನ್ನು ತೋರಿಸಿ ನೋಡ್ರಿ. ದ ಕರೆಕ್ಟ್ ಸೀಕ್ವೆನ್ಸ್ ಈಸ್ ಆಪ್ಷನ್ 4, DAFECB. ಎರಡನೇದು ಅಲ್ಲಿ ಆ ಮೀನಿಂಗ್ಫುಲ್ ಸೆಂಟೆನ್ಸು ಕೊಟ್ಬಿಟ್ಟು ನೋಡ್ರಿ. ದ ಫಾರ್ಮರ್ಸ್ ಹ್ಯಾಡ್ ಟು ಪೇ ದೇರ್ ಶೇರ್ ಆಫ್ ಟ್ಯಾಕ್ಸಿಸ್ ಈವನ್ ಟೈಮ್ಸ್ ಆಫ್ ನ್ಯಾಚುರಲ್ ಡಿಸಾಸ್ಟರ್ ಅಂಥೇಳಿ ಆಗುತ್ತದೆ. ಇನ್ನು ಎರಡನೇ ಪ್ರಶ್ನೆ CI to I ಅಂದರೆ ಇಲ್ಲೆಲ್ಲ ನೀವೆಲ್ಲ ಈ ಪರೀಕ್ಷೆಯನ್ನು ಬರಿತಾ ಇರೋರು ಆಂಗ್ಲ ಭಾಷಾ ಶಿಕ್ಷಕರು ಆಗೋರು ಇರೋದ್ರಿಂದ ಸ್ವಲ್ಪ ಇಲ್ಲಿ ಕ್ವಶನ್ ಪೇಪರ್ ಹೆವಿನೇ ಇರ್ತೈತಿ. ಅದನ್ನು ಸ್ವಲ್ಪ ನೀವು ಸರಿಯಾಗಿ ಈಗಲಿಂದನೇ ಈ ಮಾಡೆಲ್ ಕ್ವಶನ್ ಪೇಪರ್ಗಳನ್ನೆಲ್ಲ ಬಿಡಿಸುತ್ತಾ ಹೋದರೆ ಖಂಡಿತವಾಗಿ ನೀವು ಆಂಗ್ಲ ಭಾಷಾ ಶಿಕ್ಷಕರಾಗಿ ಅಪಾಯಿಂಟ್ಮೆಂಟ್ ಆಗ್ತೀರಿ, ಅನ್ನೋದರಲ್ಲಿ ಡೌಟೇ ಇಲ್ಲ. ಎರಡನೇ ಕರೆಕ್ಟ್ ಮೀನಿಂಗ್ ಕೇಳ ನೋಡ್ರಿ. ಇಲ್ಲಿ ಒಂದು ಇಡಿಯಮ್ ಕೊಟ್ಟಾನ, CI to I. ಈ ಇಡಿಯಮ್ಸ್ ಆ್ಯಂಡ್ ಫ್ರೇಜಸ್ ಅಂತ ಬರ್ತಾವೆ. ಇದರ ಮೀನಿಂಗನ್ನು ಕೇಳ್ಯಾನ. ಈ ಇಡಿಯಮನ ಮೀನಿಂಗ್ ಏನು ಅಂತ ಕೇಳ್ಯಾನ. ಇದಕ್ಕೆ ಆಪ್ಷನ್ 2, ಟು ಅಗ್ರಿ ವಿತ್ ಸಮ್ವನ್ ಅಂತ. CI to I ಅಂದರೆ ಟು ಅಗ್ರಿ ವಿತ್ ಸಮ್ವನ್ ಅನ್ನುವಂಥ ಅರ್ಥ, ಆಪ್ಷನ್ 2. ಅದೇ ರೀತಿ ಮೂರನೇ ಪ್ರಶ್ನೆಗೆ ಹೋಗೋದಾದರೆ, ಬ್ರೈಟ್ ಕಲರ್, ಸಿಂಪಲ್ ಮೆಸೇಜ್ ಆ್ಯಂಡ್ ಅ ಸೂಟೇಬಲ್ ಲೊಕೇಶನ್ ಮೇಕ್ ಹೋರ್ಡಿಂಗ್ಸ್ ಮೀನ್ಸ್ ಆಫ್ ಅಡ್ವರ್ಟೈಸಿಂಗ್ ಆ್ಯಂಡ್ ಡ್ಯಾಶ್ ಅಂತ ಕೊಟ್ಟಾರೆ. ಇಲ್ಲೇ ಇಫೆಕ್ಟೆಡ್ಡು, ಅಫೆಕ್ಟೆಡ್ಡು, ಅಫೆಕ್ಟಿವ್ ಅಂಥೇಳಿ 4 ಆಪ್ಷನನ್ನು ಕೊಟ್ಟಾರೆ. ಇಲ್ಲಿ ಹೋರ್ಡಿಂಗ್ಸ್ ಆರ್ ಆ್ಯನ್, ಹೌದಾ? ಇದಕ್ಕೆ ಆಪ್ಷನ್ 3 ಇಫೆಕ್ಟಿವ್ ಅಂತಂದು ಆನ್ಸರ್ ಆಗುತ್ತದೆ. ಆಪ್ಷನ್ 3 ಇಫೆಕ್ಟಿವ್ ಅನ್ನೋದನ್ನು ನೀವಲ್ಲೇ ಫಿಲ್ ಮಾಡಬೇಕು.
4ನೇ ಪ್ರಶ್ನೆ 3 boats ಡ್ಯಾಶ್ ಇನ್ ದ ಕೋ ಫಾರ್ ಅಸ್ ಸಿನ್ಸ್ ಎಸ್ಟರ್ಡೇ ಅಂತ ಕೊಟ್ಟಾರೆ. ಎಸ್ಟರ್ಡೇ ಅಂದ್ರೆ ಗೊತ್ತಾಗುತ್ತೆ ನಿಮಗೆ, ಅದು ಪಾಸ್ಟ್ ಟೆನ್ಸ್ ಮಾಡಬೇಕಾಗಿರ್ತೈತಿ. ಇದಕ್ಕೆ ಸರಿಯಾದ ಉತ್ತರ ಇಲ್ಲೇ ಆಪ್ಷನ್ 2 ಅಲ್ಲದು, ಆಪ್ಷನ್ 3 ಆಗ್ಬೇಕದು. 3 boats ವೇರ್ ವೇಟಿಂಗ್ ಆಗ್ಬೇಕದು. ಸ್ವಲ್ಪ ಕರೆಕ್ಷನ್ ಮಾಡ್ಕೊರಿ, ಎಸ್ಟರ್ಡೇ ಅಂತ ಬಂದತಿ, ಹೀಗಾಗಿ ಅದನ್ನು ಆಪ್ಷನ್ 3 ಮಾಡಿಕೊಡ್ರಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋದಾದ್ರೆ ಗೋ ಡ್ಯಾಶ್ ಯುವರ್ ಡ್ಯಾಶ್ ಇನ್ ದ ನೆಕ್ಸ್ಟ್ ಸ್ಟ್ರೀಟ್ ಅಂಥೇಳಿ ಅಲ್ಲಿ 2 ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ತುಂಬಬೇಕು. ಪೆಡಲ್ ವೇರ್ಸ್ ಸ್ಪೆಲ್ಲಿಂಗ್ ಚೇಂಜ್ ಐತೆ ನೋಡ್ರಿ. ಸರಿಯಾದ ಉತ್ತರ ಆಪ್ಷನ್ 2 PEDDLE ಮತ್ತು WARES ಪೆಡಲ್ ವೇರ್ಸ್. ಇನ್ನು 6ನೇ ಪ್ರಶ್ನೆಗೆ ಹೋಗೋದಾದ್ರೆ ವೈ ಡಿಡ್ ದ ಮದರ್ ಲೀವ್ ದ ಬೇಬೀಸ್ ಬಾಟಲ್ ಆನ್ ದ ಸಿಲ್. ದ ರೈಟ್, ಇಲ್ಲೇ ಪಂಕ್ಚುಯೇಷನ್ಗೆ ಸಂಬಂಧಪಟ್ಟಂಗೆ ಪ್ರಶ್ನೆ ಐತಿದೆ. ದ ರೈಟ್ ಆರ್ಡರ್ ಆಫ್ ಪಂಕ್ಚುಯೇಷನ್ ಮಾರ್ಕ್ಸ್ ಟು ಬಿ ಆ್ಯಡೆಡ್ ಟು ಮೇಕ್ ದ ಸೆಂಟೆನ್ಸ್ ಕರೆಕ್ಟ್ಲಿ ಪಂಕ್ಚುಯೇಟೆಡ್ ಅಂತ ಕೇಳ್ಯಾರ. ಅಲ್ಲಿ ಪಂಕ್ಚುಯೇಷನ್ ಮಾರ್ಕ್ಸ್ ಏನು ಕೊಡ್ಬೇಕಂತ ಕೇಳ್ಯಾರ. ಅಲ್ಲಿ 4 ಆಪ್ಷನ್ ಕೊಟ್ಟಾರ. ಇದಕ್ಕೆ ಆಪ್ಷನ್ 1 ಮೊದಲ ಅಪಸ್ಟ್ರಫಿ ಕೊಡಬೇಕು, ಆಮೇಲೆ ಕ್ವಶನ್ ಮಾರ್ಕನ್ನು ಕೊಡಬೇಕು. 7ನೇ ಪ್ರಶ್ನೆ ನೋಡ್ರಿ, ಹೂಸ್ ಹೂಮ್ WH ವರ್ಡ್ಸ್ ಅಂತ ಕರಿತೀವಿ. ಇವು ಯಾವುದಕ್ಕೆ ಉದಾಹರಣೆ ಅಂತ ಕೇಳ್ತಾರೆ. ಆರ್ ಎಕ್ಸಾಂಪಲ್ಸ್ ಆಫ್ ಅಂತ ಕೇಳ್ತಾರೆ. ಅಂದ್ರೆ ಇವು ರಿಲೇಟಿವ್ ಪ್ರೊನೌನು ಅಥವಾ ರಿಲೇಟಿವ್ ಆ್ಯಂಡ್ ಇಂಟ್ರಾಗೇಟಿವ್ ಪ್ರೊನೌನು ಅಥವಾ ಡಿಸ್ಟ್ರಿಬ್ಯೂಟಿವ್ ಪ್ರೊನೌನು ಅಥವಾ ಡಿಸ್ಟ್ರಿಬ್ಯೂಟಿವ್ ಇಂಟ್ರಾಗೇಟಿವ್ ಅಥವಾ ಇಂಟ್ರಾಗೇಟಿವ್ ಪರ್ಸನಲ್ಲು ಅಂತ ಕೇಳ್ತಾನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ರಿಲೇಟಿವ್ ಪ್ರೊನೌನ್ಸ್ ಆ್ಯಂಡ್ ಇಂಟ್ರಾಗೇಟಿವ್ ಪ್ರೊನೌನ್ಸ್ ಅಂತ ಬರಿಬೇಕು. ಇನ್ನು 8ನೇ ಪ್ರಶ್ನೆ ದ ಸ್ಟುಡಿಯೋ ಈಸ್ ಡ್ಯಾಶ್ ದ ಗಾರ್ಮೆಂಟ್ ಶಾಪ್ ಆ್ಯಂಡ್ ದ ಗ್ರಾಸರಿ. ಐ ಹ್ಯಾವ್ ಬೀನ್ ಗೋಯಿಂಗ್ ದೇರ್ ಲಾಸ್ಟ್ ಡ್ಯಾಶ್ 20 years ಅಂತ ಕೊಟ್ಟಾನ. ಇಲ್ಲೇ ಬಿಟ್ವೀನ್ ಮತ್ತು ಸಿನ್ಸು ತುಂಬಬೇಕು ಅಥವಾ ಅಮಂಗು ಮತ್ತು ಸಿನ್ಸು ತುಂಬಬೇಕು, ಹೌದಾ, ಬಿಟ್ವೀನ್ ಮತ್ತು ಫಾರ್ ತುಂಬಬೇಕು. ಹಿಂಗೆ ಇಲ್ಲಿ ಆಪ್ಷನ್ಗಳನ್ನು ಕೊಟ್ಟುವಂತ ಹೋಗ್ಯಾನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ದ ಸ್ಟುಡಿಯೋ ಈಸ್ ಬಿಟ್ವೀನ್ ದ ಗಾರ್ಮೆಂಟ್ ಶಾಪ್ ಆ್ಯಂಡ್ ದ ಗ್ರಾಸರಿ. ಐ ಹ್ಯಾವ್ ಬೀನ್ ಗೋಯಿಂಗ್ ದೇರ್ ಫಾರ್ 20 years. ಅಂದ್ರೆ ಮೊದಲನೇದು ಬಿಟ್ವೀನ್, ಆಮೇಲೆ ಫಾರ್. ಇನ್ನು 9ನೇ ಪ್ರಶ್ನೆ ದ ಪಬ್ಲಿಷರ್ಸ್ ಆರ್ ಪ್ಲ್ಯಾನಿಂಗ್ ಟು ಡ್ಯಾಶ್ ಅ ಚೀಪ್ ಎಡಿಷನ್ ಆಫ್ ದ ನ್ಯೂ ಡಿಕ್ಷನರಿ ಅಂತ ಕೇಳ್ಯಾನ. ಇಲ್ಲೇ ಏನು ತುಂಬಬೇಕು ಅಂತ ನಿಮಗಲ್ಲೇ ಬ್ರಿಂಗ್ ಅಪ್ ತುಂಬಬೇಕು, ಬ್ರಿಂಗ್ ಇನ್ ತುಂಬಬೇಕು, ಬ್ರಿಂಗ್ ಔಟ್ ತುಂಬಬೇಕು ಅಥವಾ ಬ್ರಿಂಗ್ ಅಬೌಟ್ ತುಂಬಬೇಕು ಅಂತ ಕೇಳ್ಯಾನ. ಇದಕ್ಕೆ ಸರಿಯಾದ ಉತ್ತರ ಬ್ರಿಂಗ್ ಔಟ್ ಅಂತ ತುಂಬಬೇಕು. 10ನೇ ಪ್ರಶ್ನೆ ಯು ಹ್ಯಾವ್ ಹ್ಯಾಡ್ ಯುವರ್ ಮೆಡಿಷನ್ ಕ್ವಶನ್ ಟ್ಯಾಗ್ ಮಾಡಕ್ಕೆ ಹೇಳ್ಯಾನ. ಇದಕ್ಕೆ ಸರಿಯಾದ ಕ್ವಶನ್ ಟ್ಯಾಗ್ ಡಿಡ್ ಯು ನೋ, ಹ್ಯಾವ್ ಯು ನೋ, ಹ್ಯಾಡಂಟ್ ಯು ನೋ, ಹ್ಯಾವಂಟ್ ಯು ನೋ ಅಂತ ಕೇಳ್ಯಾನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಹ್ಯಾವಂಟ್ ಯು. ಯು ಹ್ಯಾವ್, ಹೀಗಾಗಿ ಹ್ಯಾವಂಟ್ ಯು. ಯು ಹ್ಯಾವ್ ಹ್ಯಾವಂಟ್ ಯು. 11ನೇ ಪ್ರಶ್ನೆ ಜೂಹಿ ಹೆಲ್ಪ್ಡ್ ನಿಶಾ ಇನ್ ಸಂಸ್ಕೃತ ಬಿಕಾಸ್ ಶಿ ವಾಸ್ ಅಬ್ಸೆಂಟ್ ಫಾರ್ 2 weeks. ಬಿಕಾಸನ್ನಿಂದ ಹಿಡ್ಕೊಂಡು 2 weeks ಅನ್ನೋದ್ರ ಮಟ್ಟ ಅಂಡರ್ಲೈನ್ ಮಾಡ್ಯಾರ. ಅಂಡರ್ಲೈನ್ ಮಾಡಿದ ಸೆಂಟೆನ್ಸು ಉತ್ತರ ಬರುವಂಗೆ ನೀವು ಪ್ರಶ್ನೆ ಮಾಡಬೇಕು ಅಂತ ಕೇಳ್ಯಾನ. ಫ್ರೇಮಿಂಗ್ ಕ್ವಶನ್ ಅಂತ ಕರೀತಾರೆ. ಯಾವ ರೀತಿ ಕ್ವಶನ್ ಮಾಡಿದ್ರೆ ವಾಯ್ ವಾಸ್ ನಿಶಾ ಅಬ್ಸೆಂಟು ಅಥವಾ ವಾಯ್ ಡಿಡ್ ನಿಶಾ ಹೆಲ್ಪ್ ಜೂಹಿನೋ ಅಥವಾ ವಾಯ್ ವಾಸ್ ಜೂಹಿ ಅಬ್ಸೆಂಟು ಅಥವಾ ವಾಯ್ ಡಿಡ್ ಜೂಹಿ ಹೆಲ್ಪ್ ನಿಶಾ ಇನ್ ಲರ್ನಿಂಗ್ ಸಂಸ್ಕೃತ ಅಂತ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4. ಇನ್ನು 12ನೇ ಪ್ರಶ್ನೆಗೆ ಹೋಗೋದಾದ್ರೆ ದೇ ವರ್ಕ್ಡ್ ದ ಡ್ಯಾಶ್ ನೈಟ್ ಅಂತ ಕೇಳ್ಯಾನ. ತರೋನೋ, ಅಕ್ರಾಸೋ, ಅಲಾಂಗೋ ಅಥವಾ ಆನೋ ಅಂಥೇಳಿ ಕೇಳ್ಯಾನ. ಇದಕ್ಕೆ ಆಪ್ಷನ್ 1 ಥ್ರೂ, ಇಡೀ ರಾತ್ರಿ ಅನ್ನುವಂಥ ಅರ್ಥ. ಥ್ರೂ THROUGH. 13ನೇ ಪ್ರಶ್ನೆ ಜೋಸೆಫ್ ಅಬ್ರಹಾಂ ಕ್ರಿಯೇಟೆಡ್ ಅ ನ್ಯೂ ನ್ಯಾಷನಲ್ ರಿಕಾರ್ಡ್ ಇನ್ ದ ಮೆನ್ಸ್. ಇಲ್ಲಿ ಒಂದು ಪೇಪರ್ ಸ್ಟೇಟ್ಮೆಂಟ್ ಇದ್ದಂಗೆ ಐತಿ. ಇದಕ್ಕೆ ನೀವು ಹೆಡ್ಲೈನ್ ಕೊಡ್ಬೇಕು. ಯಾವ ರೀತಿ ಹೆಡ್ಲೈನ್ ಕೊಟ್ಟರೆ ಇದಕ್ಕೆ ಸೂಟೇಬಲ್ ಆಗತ್ತಂತ ಹೆಡ್ಲೈನ್ ಅನ್ನಿಸ್ಕೊತೈತಿ ಅಂತ ಕೇಳ್ಯಾರ. ದ ಹೆಡ್ಲೈನ್ ಕುಡ್ ಬಿ ಅಬ್ರಹಾಂ ಆ್ಯಂಡ್ ಟಾಮರ್ ಸೆಟ್ ನ್ಯೂ ರಿಕಾರ್ಡ್. ಆಪ್ಷನ್ 2 ಐತಲ್ಲ, ಅದನ್ನು ಹೆಡ್ಲೈನ್ ಕೊಟ್ಟರೆ ಈ ಸುದ್ದಿಗೆ ಸರಿಯಾದ ಹೆಡ್ಲೈನ್ ಸಿಕ್ಕಂಗೆ ಆಗುತ್ತೆ ಅಂತ ನೀವು ಬರಿಬೇಕು.
ಇನ್ನು 14ನೇ ಪ್ರಶ್ನೆ ಇನ್ಫ್ಯಾಚುಯೇಟೆಡ್ ಅಂದ್ರೆ ಏನು ಅಂತ ಕೇಳ್ಯಾನ. ಇನ್ಫ್ಯಾಕ್ಚುಯೇಟೆಡ್ ಅಂದ್ರೆ ಫಾಂಡ್ ಅಂತ, ಫಾಂಡ್ FOND. ಅದೇ ರೀತಿ 15ನೇ ಪ್ರಶ್ನೆ ಮೈ ಫಾದರ್ ಡಿಸ್ಅಪ್ರೂವ್ಡ್ ಆಫ್ ಡ್ಯಾಶ್ ಜಾಯ್ನಿಂಗ್ ದ ಮೂವೀಸ್. ಇಲ್ಲೊಂದು ಪ್ರನೌನ್ ಹಾಕಬೇಕು, ಅದು ಆಯೋ ಅಥವಾ ಮೀನೋ ಮೈನೋ ಅಥವಾ ಮಾಯೋ ಅಂತ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಮೈ. ನನ್ನ ಸಿನಿಮಾ ಸೇರ್ಪಡೆಗೆ ತಂದೆಯವರು ನನ್ನ ಸಿನಿಮಾ ಸೇರ್ಪಡೆಗೆ, ನನ್ನ ಮೈ ಈಸ್ ದ ರೈಟ್ ಆನ್ಸರ್. ಇನ್ನು ಕಂಟಿನ್ಯೂಸ್ ಆ್ಯಸ್ ದ ಸ್ಟಾರ್ಸ್ ದ್ಯಾಟ್ ಶೈನ್, ಇಲ್ಲಿ ಒಂದು ಪೋಯಮ್ ಐತಿ, ಆ ರೈಮ್ ಸ್ಕೀಮನ್ನು ಹೇಳ್ಬೇಕು ನೀವು. ಅದು ABABCCನೋ AABBCCನೋ ABCABCನೋ ಅಥವಾ ABBACCನೋ ಅಂತ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ABABCC. ಇನ್ನು ದ ಸ್ಟೇಟ್ಮೆಂಟ್ ದ್ಯಾಟ್ ಎಕ್ಸ್ಪ್ರೆಸ್ಸಸ್ ಪರ್ಸ್ಯೂಯೇಷನ್ ಈಸ್, ಪರ್ಸ್ಯೂಯೇಷನಿನ ಅರ್ಥ ಏನು ಅಂತ ಕೇಳ್ಯಾರ. ಅಫ್ಕೋರ್ಸ್ ಯು ಕ್ಯಾನ್ ಅನ್ನುವಂಥ ಅರ್ಥ. ಆಪ್ಷನ್ 3 ಈಸ್ ಅ ರೈಟ್ ಆನ್ಸರ್. 18ನೇ ಪ್ರಶ್ನೆ ಬಿಟ್ಟ ಸ್ಥಳ ಆರ್ಟಿಕಲ್ ತುಂಬೋದೈತೆ ನೋಡ್ರಿ. ಐ ವಾಸ್ ಕಾಟ್ ಇನ್ ಡ್ಯಾಶ್, ಆ ಫುಲ್ ಓವೆಲ್ ಸೌಂಡ್ ಇರೋದ್ರಿಂದ ಅಲ್ಲಿ ಏನು ತುಂಬಬೇಕು, ಯಾನ್ ತುಂಬಬೇಕು. ಅದೇ ರೀತಿ ಇನ್ ದ ಮಾರ್ನಿಂಗ್ ಅಂಥೇಳಿ ಅದಕ್ಕೆ ನೀವು ತುಂಬಬೇಕು. ಹೀಗಾಗಿ ಇಲ್ಲಿ ಆಪ್ಷನ್ 2 ಫಸ್ಟು ಯಾನ್ ಆಮೇಲೆ ದ. ನೆಕ್ಸ್ಟ್ 19ನೇ ಪ್ರಶ್ನೆಗೆ ಹೋಗೋದಾದ್ರೆ ಪ್ರಿಯಾ ಸೀಮ್ ಟು ಬಿ ಡ್ಯಾಶ್ ಬಿವಿಲ್ಡರ್ಡ್ ಬೈ ದ ಆನ್ಸರ್ ದೇ ಗೇವ್ ಹರ್. ಇಲ್ಲಿ ಕಾಲೋಕೇಟಿವ್ ಟು ದ ಅಂಡರ್ಲೈನ್ ವರ್ಡ್. ಇದಕ್ಕೆ ಬಿವಿಲ್ಡರ್ಗೆ ಅನ್ನೋದು ಕಾಲೋಕೇಟಿವ್ ವರ್ಡ್. ಅದಕ್ಕೆ ಯಾವುದು ಅಂದ್ರೆ ಅಟ್ಟರ್ಲಿ ಬಿವಿಲ್ಡರ್ಡ್ ಅಂತ ನಾವು ಕೂಡಿ ಬಳಸ್ತೀವಿ. ಹೀಗಾಗಿ ಆಪ್ಷನ್ 1 ಈಸ್ ಅ ರೈಟ್ ಆನ್ಸರ್. ಕಂಪ್ಲೀಟ್ ದ ಅನಾಲಜಿ ಅಂತ ಕೇಳ್ಯಾರ. ಇಲ್ಲಿ ಒಂದು ನಮೂನೆ ಅನುಪಾತದ ಲೆಕ್ಕ ಇದ್ದಂಗವು. 1 ಮತ್ತು 2ನೇ ಶಬ್ದ ನಡುವೆ ಏನು ಸಂಬಂಧ ಐತಿ ಅನ್ನೋದನ್ನು ನೋಡಿಕೊಂಡು 3ನೇದಕ್ಕೆ 4ನೇದಕ್ಕೆ ಸಂಬಂಧವನ್ನು ಹುಡುಕ್ಬೇಕು ನೀವು. ತೈನ್ ಯುವರ್ಸ್ ಆಗೈತಿ. ದವ್ ಅನ್ನೋದು ಏನಾಗೈತಿ ಅಂತ ಕೇಳಿದ್ರೆ ಹಳೆ ಇಂಗ್ಲೀಷು ಹೊಸ ಇಂಗ್ಲೀಷ್ ಇದು. ಯುಗೆ ಮೊದಲು ದವ್ ಅಂತಿದ್ರು, ಹೀಗಾಗಿ ತೈನ್ಗೆ ಈಗ ಯುವರ್ಸ್ ಅನ್ನಕೊಂತಾರಲ್ಲ, ಹಂಗೆ ದವ್ಗೆ ಯು ಅಂತಾರೆ ಈಗ. ಹೀಗಾಗಿ ಸರಿಯಾದ ಉತ್ತರ ಆಪ್ಷನ್ 2 ಯು ಅಂತ ಬರೀಬೇಕು. ಇನ್ನು ಡಿಸ್ಸಿಲಾಬಿಕ್ ವರ್ಡ್ ಅಮಂಗ್ ದ ಫಾಲೋಯಿಂಗ್ ಈಸ್ ಅಂತ ಕೇಳ್ಯಾರ. ಯಾವುದು ಡಿಸ್ಸಿಲಾಬಿಕ್ ವರ್ಡ್ ಅಂತ ಕೇಳ್ಯಾರ. ಆಪ್ಷನ್ 2 ಸ್ಕಿಲ್ಫುಲ್ ಅನ್ನೋದು ಇಲ್ಲಿ ಡಿಸ್ಸಿಲಾಬಿಕ್ ವರ್ಡ್ ಆಗುತ್ತೆ. 22ನೇ ಪ್ರಶ್ನೆ ದ್ಯಾಟ್ಸ್ ಅ ರಿಮಾರ್ಕೆಬಲ್ ಅಚೀವ್ಮೆಂಟ್ ಫಾರ್ ಅ ಮ್ಯಾನ್ ಹೂ ಇಸ್ ಅ ಡ್ಯಾಶ್ 30 years ಅಂತ ಕೇಳ್ಯಾರ. ಇಲ್ಲಿ ಆನ್ಸರ್ ಆಪ್ಷನ್ 2 ಅಂಡರ್ 30 years. ಅಂಡರ್. ದ ಕರೆಕ್ಟ್ ಸೆಟ್ ಆಫ್ ವರ್ಡ್ಸ್ ದ್ಯಾಟ್ ಟೇಕ್ ದ ಪ್ರಿಫಿಕ್ಸ್ ಮಿಸ್ ಅನ್ನುವಂಥ ಪ್ರಿಫಿಕ್ಸು ಇಲ್ಲಿ ಯಾವುದಕ್ಕೆ ಎಲ್ಲದಕ್ಕೂ ಸೆಟ್ ಆಗ್ಬೇಕದು. ಯಾವುದು ಅಂದ್ರೆ ಆಪ್ಷನ್ 2 ಮಿಸ್ಡೀಡ್, ಮಿಸ್ಲೀಡ್, ಮಿಸ್ಫಿಗರ್, ಮಿಸ್ಅಂಡರ್ಸ್ಟ್ಯಾಂಡ್. ಅದಕ್ಕೆ ಆಪ್ಷನ್ 2 ಎಲ್ಲದಕ್ಕೂ ಪ್ರಿಫಿಕ್ಸ್ ಏನು ಬರಬೇಕು, ಮಿಸ್ ಅನ್ನೋದು ಬರಬೇಕು. 24ನೇ ಪ್ರಶ್ನೆ ಸಫಿಕ್ಸ್. ಇಲ್ಲೇ ಯಾವುದಕ್ಕೆ 4 ಈಗ ಡೆವಲಪ್ ಅಂತ ಐತಿ, ಮ್ಯಾನೇಜ್ ಐತಿ, ಅಗ್ರಿ ಐತಿ, ರಿಫೈನ್ ಐತಿ. ಈ 4ಕ್ಕೂ ಸಫಿಕ್ಸ್ ಒಂದೇ ಬರಬೇಕು. ಅದು ಮೆಂಟು, ಏರಿನೋ, ಏಬಲ್ಲೋ, ಎರ್ರೋ ಅಂತ ಕೇಳ್ಯಾರ. ಅದಕ್ಕೆ ಸರಿಯಾದ ಉತ್ತರ ಮೆಂಟ್, ಆಪ್ಷನ್ 1 24ಕ್ಕೆ. ಈ ನಮ್ಮ 25ನೇ ಮತ್ತು ಈ ವಿಡಿಯೋದ ಕೊನೆಯ ಪ್ರಶ್ನೆ. ಮುಂದಿನ 25 ಪ್ರಶ್ನೆಗಳು ನೆಕ್ಸ್ಟ್ ಮತ್ತೊಂದು ವಿಡಿಯೋದೊಳಗೆ ನಾನು ಮಾಡಿ ಹಾಕ್ತೀನಿ. ದ ಗಾರ್ಡನರ್ ಸೇ ಟು ದ ಬಾಯ್ಸ್, ಡೈರೆಕ್ಟ್ ಇಂಡೈರೆಕ್ಟ್ ಸಂಬಂಧಪಟ್ಟಂಗೆ ಐತಿ ನೋಡ್ರಿ. ಡೋಂಟ್ ಪ್ಲೇ ಆನ್ ದ ಗ್ರಾಸ್ ಅಂತ ಹೇಳ್ಯಾರ. ಇದಕ್ಕೆ 4 ಆಪ್ಷನ್ ಕೊಟ್ಟಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಏನಂದ್ರೆ ದ ಗಾರ್ಡನರ್ ಆಸ್ಕ್ಡ್ ದ ಬಾಯ್ಸ್ ನಾಟ್ ಟು ಪ್ಲೇ ಆನ್ ದ ಗ್ರಾಸ್. ದ ಕರೆಕ್ಟ್ ಟ್ರಾನ್ಸ್ಫಾರ್ಮೇಷನ್ ಈಸ್ ದ ಗಾರ್ಡನರ್ ಆಸ್ಕ್ಡ್ ದ ಬಾಯ್ಸ್ ನಾಟ್ ಟು ಪ್ಲೇ ಆನ್ ದ ಗ್ರಾಸ್ ಅಂತ. ಈ ವಿಡಿಯೋ ಮುಂಬರುವ ಪರೀಕ್ಷೆಗೆ ನಿಮಗೆಲ್ಲ ಭಾಳಷ್ಟು ಸಹಾಯ ಆಗುತ್ತೆ ಪರೀಕ್ಷಾರ್ಥಿಗಳೇ. ನಮ್ಮ ಲರ್ನ್ ಈಜಿ ಯೂಟ್ಯೂಬ್ ಚಾನಲ್ನ 78ನೇ ವಿಡಿಯೋ ಇದು. ನಮ್ಮ ವಿಡಿಯೋಗಳು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಗದವು, ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗುವಂಗದವು, ITI ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ಗೆ ಸಂಬಂಧಪಟ್ಟಂಗದವು, ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಗೆ ಸಂಬಂಧಪಟ್ಟಂತೆ, ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂತೆ PDO ಇರ್ಬೋದು, ಗ್ರಾಮ ಪಂಚಾಯತಿ ಸೆಕ್ರೆಟರಿ ಇರ್ಬೋದು, ಅಥವಾ SSLC ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಗಿರ್ಬೋದು, ದ್ವಿತೀಯ PUC ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳು ಇಲ್ಲಿ ನಿಮಗೆ ಸಿಗ್ತಾವೆ. ಈಗಾಗಲೇ ನಮ್ಮ ಲರ್ನ್ ಈಜಿ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಿ ನಿಮ್ಮೆಲ್ಲರ ಸಹಕಾರದಿಂದ 1 ಲಕ್ಷ ವ್ಯೂಸ್ ಸಮೀಪ ಇರೋದರಿಂದ ಹೀಗೆ ನಮಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಸಪೋರ್ಟ್ ಸಿಗಲಿ ಅಂತ ಹಾರೈಸುತ್ತಾ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತಂದು ತಮ್ಮನ್ನು ಕೇಳ್ಕೊಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.